ಎಲ್ಲ ನೋಡ್ತವ್ರು ಇರೋದು. ನಮ್ ಕನ್ನಡದವ್ರು ಒಬ್ರು ಕಾಣಿಸ್ತಿಲ್ಲ. ಕರ್ನಾಟಕನ ಅಥವಾ ನಾನು ಬೇರೆ ಸ್ಟೇಟ್ ಬಂದಿದ್ದೀನ ಅಂತ ಅನ್ಸ್ಬಿಟ್ಟೈತೆ. ನನ್ನ ಮಗ ಯಾವತ್ತು ಹೊರಗಡೆ ಹೋಗಿರ್ಲಿಲ್ಲ, ಕಾಲೇಜ್ ಬಿಟ್ಟು ಇವತ್ತಾನೆ ಹೊರಗಡೆ ಹೋಗಿದ್ದೀಯ ಒಬ್ಬನೇ. ನಾನು ಏನಾರು ಮಾಡ್ತೀನಿ ಅಂತ ಅನ್ಬಿಟ್ಟು ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ. ಸೆಂಟ್ರಿಂದ ನೋಡಿ ಹಿಂಗ್ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತೀನ? ಎಲ್ಲ ಹುಡುಗಿರು ನನಗೆ ನೋಡ್ತಾರೆ. ಬನ್ನಿ ಹೈಕೋರ್ಟ್ ತೋರಿಸ್ತೀನಿ. ಇಡೀ ಕರ್ನಾಟಕಕ್ಕೆ ದೊಡ್ಡ ಕೋರ್ಟು ಹೈಕೋರ್ಟ್. ನನ್ನ ಮಗ ಕಷ್ಟ ಪಡ್ತಾ ಇದ್ದಾನೆ, ಅವನಿಗೋಸ್ಕರನಾದ್ರೂ ನನಗೋಸ್ಕರನಾದ್ರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಜನಗಳೆಲ್ಲ ಅಂತ ಕೇಳ್ಕೊಂತ ಇದ್ದೀನಿ. ಸ್ವೀಟು ಹಾಲ್ಟು ಫ್ಯಾನ್ಸೆ ಹಾಲ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು. ನನಗೆ ಇವಾಗ ಸದ್ಯಕ್ಕೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಅನ್ಸ್ತಾ ಇತ್ತು. ಬನ್ನಿ ವಿಧಾನಸೌಧಕ್ಕೆ ಹೋಗೋಣ. ಯಾಕಂದ್ರೆ 80 ರೂಪಾಯಿ ಪಾಸ್ ತಗೊಂಡಿದ್ದೀನಿ. ಮೆಜೆಸ್ಟಿಕ್ಕಿಂದ ನಮ್ಮ ನಂದಿನಿ ಲೇಔಟ್ಗೆ 27 ರೂಪಾಯಿ ಅನ್ಸುತ್ತೆ, 28 ರೂಪಾಯಿ ಅನ್ಸುತ್ತೆ. 30 ರೂಪಾಯಿನೇ ಇರಲಿ, 30 ರೂಪಾಯಿ 60 ರೂಪಾಯಿ ಆಯಿತು. ನಾನು 80 ರೂಪಾಯಿ ಕೊಟ್ಬಿಟ್ಟು ಪಾಸ್ ತೊಗೊಂಡಿದ್ದೀನಿ. ಇನ್ನೂ 20 ರೂಪಾಯಿ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತಿರುಗಾಡಿ, ಕಬ್ಬನ್ ಪಾರ್ಕ್ ಹೋಗಿ ಅಲ್ಲಿ ಸ್ವಲ್ಪ ತಿರುಗಾಡಿ, ಆಮೇಲೆ ಮತ್ತೆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. 1 ವರ್ಷ ಆಯ್ತಲ್ಲ ಇದು ಮೆಜೆಸ್ಟಿಕ್ ಬಂದ್ಬಿಟ್ಟು. ನನಗೆ ಯಾವ್ಯಾವ ಬಸ್ ಎಲ್ಲರಿಗೂ ಹೋಗ್ತಿದೆ ಅಂತಾನೆ ಮರ್ತೋಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗ್ತಿದೆ. ನನಗೆ ಇವಾಗ ವಿಧಾನಸೌಧಕ್ಕೆ ಹೋಗ್ಬೇಕು. ನಾನು ತುಂಬಾ ಸರಿ ಹೋಗಿದ್ದೀನಿ. ವಿಧಾನಸೌಧ ಬಸ್ ನಂಬರೇ ಮರ್ತೋಗ್ಬಿಟ್ಟಿದೆ. ವಿಧಾನಸೌಧ ಬಸ್ ಬಸ್ 21. ಓಕೆ, ಹಾಂ ನೋಡ್ತಾ ಇದ್ರಿ ಏನ್ ಮಾಡ್ತಿದ್ದಾರೆ ಅಂತ ವಿಡಿಯೋ. ಯಪ್ಪ ದೇವ್ರೆ, ಹೊಟ್ಟೆ ತುಂಬಾ ಬಿಟ್ಟೈತೆ, ನಡೆಯಕ್ಕೂ ಆಗ್ತಾ ಇಲ್ಲ. ಚಿಕನ್ ತಿನ್ಬಿಟ್ಟು ಇನ್ನೂ ಜಾಸ್ತಿ ತಿನ್ಬೋದಾಗಿತ್ತು, ಬಟ್ ಅವ್ರು ಸೋಡಾ ಜಾಸ್ತಿ ಆಗ್ತಾರಲ್ಲ, ಅವಾಗ ತಿನ್ನಕ್ ಮನ್ಸು ಬರಲ್ಲ. ಹೊಟ್ಟೆ ತುಂಬಾ ಬಿಟ್ಟಿರುತ್ತೆ. ಚೆನ್ನಾಗಿ ಕಾಣಿಸ್ತೀನ? ಎಲ್ಲ ಹುಡುಗಿರು ನನಗೆ ನೋಡ್ತಾರೆ. 21 ಪ್ಲಾಟ್ಫಾರ್ಮ್ ನಂಬರ್. ಇದು 22, ಅದು 21. ಬನ್ನಿ ಅದು ಹೋಗ್ಬಿಟ್ಟು ವಿಧಾನಸೌಧ ಬಸ್ ಹತ್ಕೊಂಡು ಹೋಗೋಣ. ಫುಲ್ ಖಾಲಿ ಗೈಸ್, ಯಾರೂ ಇಲ್ಲ, ನಾನೊಬ್ಬನೇ. ಈ ಬಸ್ಗೆ ಸದ್ಯಕ್ಕೆ ನಾನೊಬ್ಬನೇ ಕಿಂಗು. ನಮ್ಮ ಸಾರಿತೆ ಅಲ್ಲಿ ಮುಂದ್ಗಡೆ ಕೂತವ್ರೆ. ವಿಧಾನಸೌಧಕ್ಕೆ ಹೋಗಿ ನಾನು ರೆಡಿ, ನೀವು ರೆಡಿನಾ? ಓಕೆ, ಹೊಟ್ಟೆ ಸಿಗೋಬಿಟ್ಟಿದೆ. ಮನೆ ಹೋಗೋಣ. ಫುಲ್ ಜೋಶಲ್ಲಿ ಇದ್ದೀನಿ. ಸತ್ಯೋಗ್ಲು ಏನಂದ್ರೆ ಏನು ಅನಿಸ್ತಾ ಇಲ್ಲ, ಏನಂದ್ರೆ ಏನು ಫೀಲ್ ಆಗ್ತಾ ಇಲ್ಲ. ಬೇರೆಯವ್ರು ಯಾರು ನೋಡ್ತಾರೆ ಅಂತ ಏನು ಫೀಲ್ ಆಗ್ತಾ ಇಲ್ಲ ಗೈಸ್ ನನಗೆ. ವಿಧಾನಸೌಧ ಬಂತಂತ, ವಿಧಾನಸೌಧ ಬಂದಿದೆ ಬಾ ಅಂತ ಬನ್ನಿ ಹೇಳಿ. ವಿಧಾನಸೌಧ ಚೆನ್ನಾಗಿ ಕಾಣಿಸ್ತೀನಾ? ಬಂದೆ ವಿಧಾನಸೌಧಕ್ಕೆ. ನೋಡಿ ಆಲ್ರೆಡಿ ನಾನು ಏನು ಸ್ಕೂಲ್ ಟ್ರಿಪ್ಗೆಲ್ಲ ಕರ್ಕೊಂಡ್ ಬಂದಿದ್ರು. ಇದಕ್ಕೆ ಅದೇನು ಒಳಗಡೆ ಕರ್ಕೊಂಡು ಹೋಗಿಲ್ಲ, ಆಚೆ ಕಡೆ ನಿಲ್ಸ್ಕೊಂಡೆ. ಇದೇ ವಿಧಾನಸೌಧ ಅಂದ್ಬಿಟ್ಟು ತೋರಿಸ್ಬಿಟ್ಟು ಹಾಗೆ ಕರ್ಕೊಂಡು ಹೋಗಿದ್ರು. ಲಾಲ್ಬಾಗು ಅಷ್ಟೇ, ಇದೇ ಲಾಲ್ಬಾಗು ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಹೋದ್ರು. ವಿಧಾನಸೌಧ ಗೈಸ್, ನೀವ್ ಯಾರಾದ್ರೂ ವಿಧಾನಸೌಧ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ, ಹಿಂಗೆ ಇರುತ್ತೆ. ಗೂಗಲ್ ಕ್ರೋಮಲ್ಲಿ ನೋಡ್ಬೋದು, ಆದ್ರೂ ಏನ್ ನೋಡಂಗ ಅನ್ಸಲ್ಲ. ಬರೀ ಫೋಟೋ ನೋಡ್ಬಿಟ್ರೆ ಏನ್ ಅನ್ಸಲ್ಲ. ನೀವು ಇಲ್ಲಿಗೆ ಬಂದ್ಬಿಟ್ಟು ನೋಡಿದ್ರೇನೆ ಒಂಥರ ಖುಷಿ ಆಗೋದು. ಈ ಬಿಲ್ಡಿಂಗ್ನ ಎಷ್ಟು ವರ್ಷ ಕಟ್ಟಿರಲ್ಲ. ನಮ್ಮ ಮನೆನೇ ಒಂದು 6 ತಿಂಗಳು 7 ತಿಂಗಳಾಗೈತೆ. ಇನ್ನು 7 ತಿಂಗಳು ಆಯ್ತಾ ಬಂತು. 7 ತಿಂಗಳಿಂದ ಕಟ್ಸ್ತಾನೆ ಇದೀವಿ. ಅದು ಬರೀ ಚಿಕ್ಕ ಮನೆ ಅರೌಂಡ್ 900 ಫೀಟ್ ಅಂತ, ಸ್ಕ್ವೇರ್ ಫೀಟ್. ಇದು ನೋಡಿದ್ರೆ ಅಪ್ಪ, ಇಲ್ಲಾಂದ್ರೆ 20 ಎಕರೆ ಇರುತ್ತೆ ಇದು ವಿಧಾನಸೌಧ. ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಸೌಧ ಗೊತ್ತಿಲ್ಲ ಅದು. ನಾನು ಇಲ್ಲಿ ಏನು ಕಾಲೇಜ್ SJP ಕಾಲೇಜ್ಗೆ ಏನೋ ಕೊಡಕ್ ಬಂದಿದೆ. ಏನು ಏನಪ್ಪ ಮರ್ತೋಯ್ತು. SJP ಕಾಲೇಜ್ಗೆ ಅಡ್ಮಿಷನ್ ಕೊಡಕ್ಕೆ ನಾನು ಬಂದಿದ್ದೆ. ಅಡ್ಮಿಷನ್ ಅಲ್ಲ, ಅದೇ ವೆರಿಫಿಕೇಶನ್ ಮಾಡ್ತಾರಲ್ಲ, ವೆರಿಫಿಕೇಶನ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ನಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನು ಅವಾಗ ಬಂದಿದ್ದೆ ಒಂದ್ಸರಿ. ಅದಾದ್ಮೇಲೆ ಬಿಟ್ಟು ಇವಾಗಲೇ ಬರ್ತಾ ಇರೋದು. ಒಂದು 4-5 ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ವಿಧಾನಸೌಧಕ್ಕೆ. ಹತ್ರದಿಂದ ನೋಡಿ ಹಿಂಗೆ ಕಾಣಿಸುತ್ತೆ. ಬನ್ನಿ ಸೆಂಟರ್ಗೆ ಹೋಗ್ಬಿಟ್ಟು ನೋಡೋಣ.
ಸೆಂಟ್ರಿಂದ ನೋಡಿ ಹಿಂಗೆ ಕಾಣಿಸುತ್ತೆ. ಟ್ರೈಪೋಡ್ ಹಾಕೊಳ್ಳ, ಟ್ರೈಪೋಡ್ ಹಾಕೊಂಡು ನಾನು ಶೂಟ್ ಮಾಡೋಣ ಬನ್ನಿ. ಟ್ರೈಪೋಡ್ ಅಂದ್ರೆ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೂರ ಇಟ್ಕೋಬೋದು. ಕಾಣಿಸ್ತಿದ್ಯಾ? ದಿಸ್ ಈಸ್ ವಿಧಾನಸೌಧ. ಮುಕ್ತ ಎಷ್ಟು ಜನ ಇದ್ದಾರೆ ಅಪ್ಪ ದೇವ್ರೆ. ಭಯನೇ, ಒಂಚೂರು ಭಯ ಫೀಲ್ ಆಗ್ತಾನೆ ಇಲ್ಲ. ಅದ್ರ ಹಿಂದ್ಗಡೆ ಹೈಕೋರ್ಟ್ ಇದೆ. ಹೈಕೋರ್ಟ್ ರೆಕಾರ್ಡ್ ಆಗ್ತಿದ್ಯಾ? ಒಂದ್ಸರಿ ನೋಡ್ತೀನಿ. ರೆಕಾರ್ಡ್ ಆಗ್ತೈತೆ. ಇದು ನೋಡಿ ಗೈಸ್, ಇದು ಹೈಕೋರ್ಟ್ ಅಲ್ಲ, ಹೈಕೋರ್ಟ್. ನಾನು ಹೈಕೋರ್ಟ್ ನೋಡಿಲ್ಲ, ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂದ್ರೆ ನೋಡಿದ್ದೀನಿ. ಅದ್ರ ಮುಂದ್ಗಡೆ ಹೈಕೋರ್ಟ್ ನೋಡಿಲ್ಲ. ಬಟ್ ಇವತ್ತು ನೋಡ್ತೀನಿ ಹೈಕೋರ್ಟ್ ಹೆಂಗಿದೆ ಅಂತ. ಜಾಸ್ತಿ ಕರ್ನಾಟಕದವ್ರು ಬಿಟ್ಟು, ಯಾಕಂದ್ರೆ ಕರ್ನಾಟಕದವ್ರು ನೋಡಿ ನೋಡಿ ಬೇಜಾರಾಗಿದೆ ಅನ್ಸುತ್ತೆ. ಎಲ್ಲ ಜಾಸ್ತಿ ನಾರ್ತ್ಸ್ ಅವ್ರು ಜಾಸ್ತಿ ಇದ್ದಾರೆ ಇಲ್ಲಿ. ಬರೀ ನಾರ್ತ್ಸ್ ಮತ್ತೆ ಫಾರಿನರ್ಸ್ ಕುಟುಂಬನೇ ಜಾಸ್ತಿ ಕಾಣಿಸ್ತಿರೋದಿಲ್ಲ. ಎಷ್ಟು ಖುಷಿ ಆಗ್ತಿದೆ ನನಗೆ. ಸರಿ ಬನ್ನಿ, ಇದು ಹೈಕೋರ್ಟ್ ತೋರಿಸಿ, ವಿಧಾನಸೌಧ ನೋಡಾಯ್ತು, ಹೈಕೋರ್ಟ್ ಹೋಗೋಣ. ಹೈಕೋರ್ಟ್ ನೋಡ್ಕೊಂಡ್ ಬರೋಣ. ಬನ್ನಿ, ಹೈಕೋರ್ಟ್ ತೋರಿಸ್ತೀನಿ. ದಿಸ್ ಇಸ್ ಅವರ್ ಹೈಕೋರ್ಟ್. ಇದು ಹೈಕೋರ್ಟ್. ಕಾಣಿಸ್ತಲ್ಲ, ಎಲ್ಲ ಮರಗಳು ಬೆಳ್ಕೊಂಡ್ಬಿಟ್ಟವೆ. ಕೋರ್ಟ್ ಕಾಣಿಸ್ತಿಲ್ಲ, ಮರಗಳಿದಾವೆ. ಪ್ರಕೃತಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ವಿಧಾನಸೌಧ, ಇಲ್ಲಿ ಹೈಕೋರ್ಟ್. ಹೈಕೋರ್ಟ್ ನೋಡಕ್ ಆಗ್ತಿಲ್ಲ ಆಕ್ಚುಲಿ. ಹೈಕೋರ್ಟ್ ನೋಡೋದಕ್ಕೆ ಎಲ್ಲಾ ಮರಗಳು ಬೆಳ್ಕೊಂಡ್ಬಿಟ್ಟಿದೆ. ಬನ್ನಿ ಒಂದ್ಸರಿ ತೋರಿಸ್ತೀನಿ. ಆದ್ರೆ ಯಾರು ಹೈಕೋರ್ಟ್ ನೋಡಿದ್ರು ಅವರು ಹೈಕೋರ್ಟ್ ನೋಡ್ಕೊಬಿಡಿ. ಒಂದು ಬೈಕ್ ತಗೋಬೇಕು. ಫಸ್ಟ್ ಬೈಕ್ ತಗೊಂತೀನಿ, ನೆಕ್ಸ್ಟ್ ಸ್ಯಾಲ್ರಿ. ನಾನು ಅನ್ಕೊಂಡಿದ್ದೆ ಬರೀ ಮನೇಲೆ ಬ್ಲಾಗ್ಸ್ ಮಾಡ್ತೀನಿ ಅಂತ, ಅದಕ್ಕೆ ತಗೊಂಡಿರ್ಲಿಲ್ಲ. ಇವಾಗ ಪಕ್ಕದ ವಿಧಾನಸೌಧ ಇಲ್ಲೇ ಎಲ್ಲ ಕತ್ರಿ ಕೆಲಸ ಆಗೋದು. ಹೈಕೋರ್ಟ್ ಮೈನ್ ಎಂಟ್ರೆನ್ಸ್ ಏನಿಲ್ಲ, ಆ ಕಡೆ ಇರ್ಬೇಕು ಅನ್ಸುತ್ತೆ. ನನಗಂತೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮ್ ಬಂದಾಗ್ಲೂ ಅಷ್ಟೇ, ಅದು ನಮ್ಮ ಸ್ಕೂಲ್ ಟ್ರಿಪ್ ಬಂದಾಗ್ಲೂ ಅಷ್ಟೇ. ಇದು ಹೈಕೋರ್ಟ್ ಅಂತ ತೋರಿಸಿದ್ರು, ಅದು ವಿಧಾನಸೌಧ ಅಂತ ತೋರಿಸಿದ್ರು, ಹೋದ್ವಿ ಅಷ್ಟೇ, ಇನ್ನೇನು ಇಲ್ಲ. ಅವ್ರು ಇನ್ನೇನ್ ಮಾಡ್ತಾರೆ ಪಾಪ, ಒಳಗಡೆ ಕರ್ಕೊಂಡಿಲ್ಲ ಅಂದ್ರೆ ಅಲ್ವಾ. ಎಷ್ಟು ಚೆನ್ನಾಗಿ ನೋಡ್ತವ್ರು ಗೊತ್ತಾ ಎಲ್ಲರೂ. ನಾನು ಇದು ಹೈಕೋರ್ಟ್ ಗಾಯ್ಸ್, ಇದು ಹೈಕೋರ್ಟ್. ದೊಡ್ಡ ಇಡೀ ಕರ್ನಾಟಕಕ್ಕೆ ದೊಡ್ಡ ಕೋರ್ಟು ಹೈಕೋರ್ಟ್. ಬೆಂಗಳೂರಲ್ಲಿದೆ, ಅದು ವಿಧಾನಸೌಧ ಎದುರುಗಡೆ. ನಾನಿದು ಎಂಟ್ರೆನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೋಲ್ಡನ್ ಜುಬ್ಲಿ 2006 ಜಸ್ಟಿಸ್ ಫಾರ್ ಆಲ್ ಅಂತ ಹಾಕಿದ್ದಾರೆ. ಗೊತ್ತಿಲ್ಲ ಜಸ್ಟಿಸ್ ಫಾರ್ ಆಲ್ ಹಾಗೆ ಇದೆಯೋ ಇಲ್ವೋ ಅಂತ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಟು ಕಬ್ಬನ್ ಪಾರ್ಕ್. ಈ ಬಸ್ ಇದೆಯಲ್ಲ ಗೈಸ್, ಈ ಬಸ್ಸು ಅಂಬಾರಿ ಬಸ್ಸು. ಈ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಾರ್ತ್. ಯಾರ್ಯಾರು ಗೊತ್ತಿರಲ್ವಲ್ಲ ಅವ್ರನ್ನ ಈ ಬಸ್ಸಲ್ಲಿ ಕರ್ಕೊಂಡೋಗಿ ಎಲ್ಲ ಸುತ್ತಾಡ್ಸ್ಕೊ ಬರ್ತಾರೆ. ಎಷ್ಟು ರೂಪಾಯಿ ತಗೊಂತಾರೋ ಗೊತ್ತಿಲ್ಲ, ದುಡ್ಡು ಜಾಸ್ತಿ ಇರೋರು ಹೋಗ್ತಾರೆ. ನಮ್ಮಂತವ್ರು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ಕರ್ನಾಟಕದಲ್ಲಿ ಇರೋರು ಗೊತ್ತು, ಅದಕ್ಕೆ ಆರಾಮಾಗಿ ನಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನೋಡ್ಕೊಂಡು ಬರ್ತಾರೆ. ಏನ್ ಮಾಡ್ತಾರೆ ಗೊತ್ತಾ, ಕಬ್ಬನ್ ಪಾರ್ಕ್ ಸುತ್ತಾಡ್ಸ್ತಾರೆ, ವಿಧಾನಸೌಧ ತೋರಿಸ್ತಾರೆ. ಅಲ್ಲೊಂದು ಕಲ್ ಬಿಲ್ಡಿಂಗ್ ಐತೆ, ಅದು ಯಾವ್ದು ಗೊತ್ತಿಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಇರಬೇಕು. ಅಲ್ಲಿಗೆ ಹೋಗಿ ಅದನ್ನು ತೋರಿಸ್ತಾರೆ. ನನ್ಗೆ ಗೊತ್ತಿಲ್ಲ ಅದು ಯಾವ ಬಿಲ್ಡಿಂಗ್ ಅಂತ, ಮರ್ತೋಗ್ಬಿಟ್ಟೈತೆ. ಮಿನಿ ವಿಧಾನಸೌಧ ಇರೋದು ಯಲಹಂಕದಲ್ಲಿ. ಇಲ್ಲೇ ಇರಬೇಕು, ಇದೇ ಇರಬೇಕು. ಹಾ, ಆಮೇಲೆ ಕಬ್ಬನ್ ಪಾರ್ಕ್ ತೋರಿಸ್ತಾರೆ. ಇನ್ನೊಂದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ಇಲ್ಲೇ ಪಕ್ಕದಲ್ಲಿ, ಅದನ್ನ ತೋರಿಸ್ತಾರೆ. ಅಷ್ಟೇ. ನಂಗೆ ಸುಸ್ತು ಅರ್ಜೆಂಟ್ ಆಗ್ಬಿಟ್ಟದೆ.
ಸತ್ಯವಾಗ್ಲೂ ಗೊತ್ತಿಲ್ಲ ಇವಾಗ ಟಿಕೆಟ್ ಸಿಸ್ಟಮ್ ಏನಾದ್ರು ಮಾಡಿದಾರ ಅಂತ ಕಬ್ಬನ್ ಪಾರ್ಕ್ ಒಳಗೆ. ಫ್ರೀ ಇದ್ರೆ ಹೋಯ್ತೀನಿ, ಇಲ್ಲಾಂದ್ರೆ ಆಚೆ ಕಡೆ ನೋಡ್ಕೊಂಡು ಹೋಗ್ತೀನಿ. ಕಾಸಂತೂ ಇಲ್ಲ ನನ್ನ ಹತ್ರ. ಬಡವ, ದುಡ್ಡಿಲ್ಲ ನನ್ನ ಹತ್ರ. ಓ ಇಲ್ಲೇ ಹೋಗೋದಲ್ಲ, ನಾನು ಲಾಂಗ್ ಕಟ್ ಹೊಡಿತಾ ಇದ್ದೆ. ನೋಡೋಣ ಹೋಗ್ಬೋದಾ ಅಂತ, ಹೋಗ್ಬಿಟ್ಟು ನೋಡ್ಕೊ ಬರ್ತೀನಿ ಕಬ್ಬನ್ ಪಾರ್ಕ್. ಇದು ಆಕ್ಚುಲಿ ಹೊಸ ಬ್ಲಾಗ್ ಅನ್ಕೋಬಿಡಿ. ಫ್ರೀ ಅನ್ಸುತ್ತೆ, ಎಲ್ಲರೂ ನುಗ್ತವ್ರು ಕುರಿ ನುಗ್ದಂಗೆ. ಬನ್ನಿ ನಾವು ಉಮಾ ಎಲ್ಲ ನೋಡ್ತವ್ರು ಇರೋದು. ನಮ್ಮ ಕನ್ನಡದವ್ರು ಒಬ್ರು ಕಾಣಿಸ್ತಿಲ್ಲ. ಕರ್ನಾಟಕನ ಅಥವಾ ನಾನು ಬೇರೆ ಸ್ಟೇಟಿಗೆ ಬಂದಿದ್ದೀನ ಅಂತ ಅನ್ಸ್ಬಿಟ್ಟೈತೆ. ಓಕೆ, ಅವ್ರು ರಚ್ಗೆದ್ ಬಿಡೋರೆ. ರಚ್ಗೆ ಬಿಡೋ ಪೂರ್ತಿ ಎಲ್ಲ ಹೊಸದಾಗಿ ನೋಡ್ತಾರಲ್ಲ, ಅದಕ್ಕೆ ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು. ನಾನು ಆಲ್ರೆಡಿ ಬಂದೀನಿ, ಒಂದ್ 2-3 ಸರಿ ಬಂದೀನಿ ಅಷ್ಟೇ. ಎಲ್ಲ ರಚ್ಗೆದ್ ಬಿಡೋರು. ಇದೇ ತಮ್ಮನೇಲಿ ಹಾಕ್ತೀನಿ ನೋಡು, ಚೆನ್ನಾಗಿರುತ್ತೆ. ಎಣ್ಣೆ ಗಿಣ್ಣೆಲ್ಲ ಹೊಡೆದ್ಬಿಟ್ಟವ್ರು ಗೈಸ್. ಎಲ್ಲ ಆರಾಮಾಗಿ ಕುತ್ಕೊಂಡು ಆಟ ಆಡ್ಕೊಂಡು ಮಕ್ಕಳು ಮರಿಯಲ್ಲ. ಬನ್ನಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಏನ್ ಗೊತ್ತಾ, ಲಾಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿ ಕುತ್ಕೊಂಡಿದ್ದೆ ಅನ್ಸ. ಆ ಮರ ಐತೆ, ಅಲ್ಲೊಂದು ಮರ ಇದೆ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ಒಂದು ಹಾವು ಬಂದಿತ್ತು, ಅದು ನನ್ನ ಹತ್ರನೇ ಬಂತು. ದೂರದಿಂದ ನನ್ನ ನೋಡ್ಕೊಂಡ್ ಬಂತು, ಏನೋ ಗೊತ್ತಿಲ್ಲ, ಒಟ್ನಲ್ಲಿ ನನ್ನ ಹತ್ರನೇ ಬಂತು. ಹಾ, ಇಲ್ಲಿ ಆ ಮರ ಐತಲ್ಲ ಗೈಸ್, ಆ ಮರ ಕಾಣಿಸ್ತಿದ್ಯಾ? ಆ ಮರದ ಹತ್ರ ನಾನು ಕುತ್ಕೊಂಡಿದ್ದು. ಆ ಮರದ ಹತ್ರ ದೊಡ್ಡ ಹಾವು ಬಂದಿತ್ತು. ಅರೌಂಡ್ more than 6 feet ಇತ್ತು ಹಾವು. हाँ पाना है, आजो आजो। क्या भैया? बोलो जुबा केसरी। बोलो जुबा केसरी। जुबा केसरी खाते रहो, बिमल भी है मेरे पास। ತಗದು ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. मेरे को नहीं चाहिए आपका. ಅವರು ನಾನು ಬರ್ತೀನಿ ಅಂತ ಹೇಳೋದು. ಬನ್ನಿ, ನನ್ಗೇನಾಗಬೇಕು ಅಲ್ವಾ? ಅನ್ಕೊಂಡಿರ್ಲಿಲ್ಲ. ಲವರ್ಸ್ ಫ್ಯಾಮಿಲಿ. ಯೂಟ್ಯೂಬ್. हाय हाय, निम्मा आपको सब्सक्राइब बोलो, सब्सक्राइब करने के लिए सब्सक्राइब करो। थैंक यू, बाय. निम्मा आपको all guys stand here to look me. guys ಏನ್ ಗೊತ್ತಾ, ನನಗೆ ಬೇಜಾರಾಗ್ತೈತೆ. ಯಾಕಂದ್ರೆ ನನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ಇಲ್ಲಿ ಗಂಟ ಮುಖ ಬಂದೈತೆ. ಒಂಚೂರು ಮುಖನೇ ಕಾಣಿಸ್ತಾ ಇಲ್ಲ, ಎಲ್ಲ ಇಲ್ಲಿ ಗಂಟ ಬಂದಿದೆ. ಬೇಜಾರೇ ಆಗೋಯ್ತು. ಇವಾಗ ಆ ವಿಡಿಯೋಸ್ ಎಲ್ಲ ಆದರೂ ಹಾಕ್ತೀನಿ, ನೀವು ನೋಡಿ. ನನಗಂತೂ ನೆನಪಿಗೋಸ್ಕರ ಮಾಡ್ತಿರೋದು. ನೋಡಿ ಇವಾಗ ಗೊತ್ತಿಲ್ಲ ಹೆಂಗೆ ಕಾಣಿಸ್ತೀನಿ ಅಂತ. ಚೆನ್ನಾಗಿ ಕಾಣಿಸ್ತೀನ? ಎಷ್ಟೊಂದು ಜನ ಇದ್ದಾರೆ ಗೈಸ್, ಎಲ್ಲ ಲವರ್ಸು, ಫ್ರೆಂಡ್ಸು, ಫ್ಯಾಮಿಲೀಸು ಇದ್ದಾರೆ. ಜಾಸ್ತಿ ನಾನು ನೋಡ್ತಿರೋದು ಫ್ರೆಂಡ್ಸ್ನ ನೋಡ್ತಾ ಇದ್ದೀನಿ, ಮತ್ತು ಲವರ್ಸ್ ಅಷ್ಟೇ. ಮತ್ತೆ ಅಲ್ಲಿ UB ಸಿಟಿ ಇದೆ, ನಾನು UB ಸಿಟಿಗೆ ಹೋಗಿದ್ದೀನಿ. ನಮ್ಮ ಮಾವ ಇದ್ದಾರೆ, ಅವ್ರು ಅಲ್ಲೇ ಕೆಲಸ ಮಾಡೋದು. ಅವರಲ್ಲೇ ಫೈರ್ ಮ್ಯಾನೇಜರ್ ಆಗೇನೋ, ಫೈರ್ ಎಕ್ಸಿಕ್ಯೂಟಿವ್ ಆಗೇನೋ ವರ್ಕ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ. ಏನ್ ಗುರು, ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಓ, ಏನು ಅಲ್ಲೇನು ಎಂಟ್ರೆನ್ಸಾ ಅಥವಾ ಏನಾದ್ರು ಬೇರೆ ಕಡೆ ಹೋಗಿ ದಾರಿನಾ? ತುಂಬಾ ಜನ ಇದ್ದಾರೆ ಗೈಸ್. ಸಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಿಂಗೆ ಇವಾಗ ಏನಾದ್ರು ಒಳಗಡೆ ಹೋಗ್ಬೇಕು ಅಂತ ಅನಿಸ್ತೈತೆ. ಹೋಗೋಣ. ಮಕ್ಳಿಗೆ 10 ರೂಪಾಯಿ ಅಂತ, ದೊಡ್ಡವರು 30 ರೂಪಾಯಿ ಅಂತ ಯಾರೋ ಒಂದು ಅಂಕಲ್ ಹೇಳ್ತಾ ಇದ್ರು. ಅಲ್ಲಿ ಹೋಗಕ್ಕೆ ಎಂಟ್ರೆನ್ಸ್ ಗೇಟು 100 ಮೀಟರು ಏನೇನು ಹಾಕೋರ. ಅಲ್ಲಿ ಹಾಕೋರಲ್ಲ ಬೋರ್ಡು. ಮಕ್ಕಳಿಗೆ 10 ರೂಪಾಯಿ ಅಂತೆ, ದೊಡ್ಡವರಿಗೆ 30 ರೂಪಾಯಿ ಅಂತ. ನನಗಿವಾಗ 30 ರೂಪಾಯಿ ಬೇಕು. ನನ್ನ ಹತ್ರ ಐತೆ, ಆದ್ರೆ ನಾನು ಹೋಗಲ್ಲ.
ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಹೇಳಿ, ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಅವ್ರು ವಿಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಗೈಸ್, ನಾನು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಐ ಥಿಂಕ್ ಪೂರ್ತಿ ಒಂದು ದಿನ ಬೇಕು. ನನ್ನ ಕೈಲಂತೂ ಆಗಲ್ಲ ಇವಾಗ ಸದ್ಯಕ್ಕೆ. ನಾನು ಬಂದಿರೋದು 4 ಗಂಟೆಗೆ ಬಂದಿರೋದು. 4 ಗಂಟೆಗೆ ನಾನು ಏನು ಎಕ್ಸ್ಪ್ಲೋರ್ ಮಾಡಿ ಮನೆಗೆ ಹೋಗ್ತೀನಿ ಅಷ್ಟೇ. ಇನ್ನು ಯಾವ್ದಾದ್ರು ಪ್ಲೇಸ್ ಯಾವುದೂ ಇಲ್ಲ. ನಂಗೆ ಯಾವ ಗೇಟ್ಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಮೊದಲು ಈ ಥರ ಇಲ್ಲೇ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಬ್ಬನ್ ಪಾರ್ಕು. ನೀವು ವಿಸಿಟ್ ಮಾಡಿ, ತುಂಬ ಜನ ಇದ್ದಾರೆ. ಸಂಡೇ ಅಲ್ವಾ, ಅದಕ್ಕೆ ತುಂಬ ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಜಿಂಗ ಲಕ 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 ವಾಗ 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 ಜಿಂಗ ಲಕ 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 ಬರ್ರ 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 ಅಲ್ಲಿ ಹಿಂಗೆ ಬಂದ್ಬಿಟ್ಟು ಏನು ಇಷ್ಟು ವೈಟ್ ಅವನು ಹಿಂದ್ಗಡೆ ಒಬ್ಬ ಹೋದ, ಅಂದರೆ ಮುಂದ್ಗಡೆಯಿಂದನೇ ಹೋಗಿದ್ದು. ಅವ್ನು ಸಿಕ್ಕಾಪಟ್ಟೆ ವೈಟ್ಗಿದ್ದ. ಅಪ್ಪ ದೇವ್ರ ಎಷ್ಟು ವೈಟ್ಗಿದ್ದ ಗೊತ್ತಾ. ಇದ್ಯಾವುದು ಕೇವ್ ಥರ ಇತ್ತು. ಇದನ್ನ ಸರಿ ತೋರಿಸ್ಬೋಣ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡಿದೆ. ಕತ್ಲೆ ಕಾಣಿಸ್ತಿದಿಲ್ಲ, ನನ್ನ ಮುಖನೇ ಕಾಣಿಸ್ತಿಲ್ಲ. ಎಷ್ಟು ಕರ್ರಿ ಇದೀನಿ ನೋಡಿ ನಾನು, ಅಲ್ವಾ. ಈ ಜಾಗ ನೋಡಿ ಹೆಂಗಿದೆ. ಒಳ್ಳೆ ಕೇವ್ ತರ ಇತ್ತು. ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡೆ. ಸುಮ್ಮನೆ ದಾರಿ ಮಾಡೋರಷ್ಟೇ, ನನಗೆ ಗೊತ್ತಿರ್ಲಿಲ್ವಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಓ, ಕಾಡಿದಂಗಿದೆ ಗೈಸ್, ಇಲ್ಲಿ ನೋಡಿ. ಕಾಡಿದ್ದಂಗಿದೆ. ನಾನು ಈ ಬೆಟ್ಟ ಹತ್ತಿದ ಇದ್ರೆ ಅದೇ ರಾಮಾಚಾರಿ ಫಿಲಮ್ ಅಲ್ಲಿ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವ್ರು ಹತ್ತಿದಾರ ಬೆಟ್ಟ, ಅದು ಫೀಲ್ ಆಗ್ತೈತೆ. ಬಟ್ ನಮ್ಮ ಹುಡುಗಿ ಇಲ್ಲ ಪಕ್ಕದಲ್ಲಿ. ಏನ್ರಿ ಎಷ್ಟು ಜನ ಆಟ ಆಡ್ತವ್ರೆ. ಅಲ್ಲಿ ಕ್ರಿಕೆಟ್ ಆಡ್ತವ್ರೆ, ಸಕದ ಆಡ್ತವ್ರೆ ಗೊತ್ತಾ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಸೈಡೇ ಬರ್ತಾ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತವ್ರೆ. ಇವ್ರನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಯಾಕೆ ಹಿಂಗಿಲ್ಲ ಅಂತ ಅನಿಸ್ತಾ ಇದೆ. ಇನ್ಮೇಲಿಂದ ಬರ್ತೀನಿ, ನೋಡ್ಕೊಳ್ಳಿ. ಇನ್ಮೇಲಿಂದ ಓಡಾಡ್ತಿರ್ತೀನಿ ಅಲ್ಲಿ ಇಲ್ಲಿ. ವಾರಕ್ಕೊಂದ್ಸರಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ, ಮನೆಗೆ ಹೋಗೋಣ, ಸಾಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಇಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲ, ನನಗೆ ಬಾಯ್ ಹೇಳಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ವಿಡಿಯೋ ಮಾಡ್ಕೋಬೇಕು ಅಂತ ಫೀಲ್ ಆಗ್ತೈತೆ. ಎಲ್ಲಿ ಹೊಡೆದ್ಗಿಡ್ಬಿಟ್ಟಾರೋ ಅಂತಾನು ಭಯ ಆಗ್ತಿದೆ. ಯಾಕಂದ್ರೆ ಬೇರೆಯವ್ರ ವಿಡಿಯೋ ಮಾಡೋದು ತಪ್ಪು, ನಮ್ಮ ವಿಡಿಯೋ ನಾವು ಮಾಡ್ಕೋಬಹುದು, ಬೇರೆಯವ್ರ ವಿಡಿಯೋ ಮಾಡೋದು ತಪ್ಪು. ಓ, ಕಾಕ್ ಸಿಗಾಕೊಂಡ್ಬಿಟ್ಟೈತೆ ಅನ್ಸುತ್ತೆ ಮೇಲ್ಗಡೆ. ಎಲ್ಲ ಮೇಲ್ಗಡೆ ಕಾಕ್ ಸಿಗಾಕೊಂಡಿರ್ಬೇಕು. ಅವ್ರಿಬ್ರು ಹುಡುಕ್ತವ್ರೆ. ಶಟಲ್ ಬ್ಯಾಟ್ನೇ ಎಸಿತವ್ರೆ. ಸರಿ ಆಯ್ತು, ಬನ್ನಿ ಹೋಗೋಣ. ಇನ್ನೊಂದ್ಸರಿ ಲಾಸ್ಟಲ್ಲಿ ಎಂಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ ಬಿಡಿ, ಸಾಕು. ಹಂಗೆ ಮನೆಗೆ ಹೋಗ್ತೀನಿ ಡೈರೆಕ್ಟು. ಕೈ ನೋವು. ಫೈನಲಿ ಕಬ್ಬನ್ ಪಾರ್ಕ್ ಇಂದ ಆಚೆ ಕಡೆ ಬರ್ತಾ ಇದ್ದೀವಿ. ಯಾವ ರೋಡಿಗೆ ಬಂದು ಗೊತ್ತಿಲ್ಲ. ಕಬ್ಬನ್ ಪಾರ್ಕ್ ಆ ಕಡೆ ರೋಡಿಗೆ ಬಂದಿದೆ ಅಷ್ಟೇ. ನಾನು ಫ್ರಂಟ್ ಗೇಟ್ ಬಂದಿದ್ದು, ಬ್ಯಾಕ್ ಗೇಟ್ ಎಲ್ಲ ಔಟ್ ಆಗ್ತಾ ಇದ್ದೀನಿ. ಹೊಟ್ಟೆ ಒಂಥರ ಆಗ್ತಿದೆ. ಏನು ಸುಸ್ತೇನು ಆಗ್ತಿಲ್ಲ, ಯಾಕಂದ್ರೆ ಚೆನ್ನಾಗಿ ತಿನ್ಕೊಂಡ್ ಬಂದಿದ್ದಲ್ಲ, ಏನು ಫೀಲ್ ಆಗ್ತಿಲ್ಲ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಓಕೆ, ನೋಡಿ. ಮೆಟ್ರೋ ಸ್ಟೇಷನ್ ಹತ್ರ ಬಂದ. ಮೆಟ್ರೋದಲ್ಲಿ ಹತ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಬಟ್ ನಾನು 80 ರೂಪಾಯಿ ಪಾಸ್ ಮಾಡಿಸಿದ್ದೀನಿ. 80 ರೂಪಾಯಿ ಪಾಸ್ ಪೂರ್ತಿ ಖಾಲಿ ಆಗ್ಬೇಕಷ್ಟೇ. ಎಲ್ಲ ಫಾರಿನರ್ಸ್, ಎಲ್ಲ ನಮ್ಮ ಕರ್ನಾಟಕದವ್ರು ಜಾಸ್ತಿ ಕಾಣಿಸ್ತಿಲ್ಲ. ಇಲ್ಲಿ ಲೋಕಲ್ಸ್ ಕೆಲಸ ಮಾಡ್ತಿದಾರಲ್ಲ, ಅವ್ರು ಬಿಟ್ಟರೆ ಯಾರು ಕಾಣಿಸ್ತಿಲ್ಲ ಕರ್ನಾಟಕದವ್ರು. ಯಾವ ಕಡೆ ಬಂದಪ್ಪ ನಾನು. ಓಕೆ, ನೋಡಿ. ಕಡೆ ನನ್ನ ಫ್ರೆಂಟಲ್ಲಿ ಲಾಗಿನ್ ಆಗಿದ್ದು, ಬ್ಯಾಕಲ್ಲಿ ಲಾಗ್ ಆಫ್ ಆಗ್ತೀನಿ ಅಷ್ಟೇ. ಬನ್ನಿ ಹೋಗೋಣ ಬಸ್ ಸ್ಟಾಪ್ ಹತ್ರ.
ಅಬ್ಬ ಕೈನಂತೂ ಸಿಕ್ಕಾಪಟ್ಟೆ ಹೋಗುತ್ತೆ. ಟ್ರೈಪೋರ್ಡ್ ಬೆಸ್ಟು, ಆದರೆ ನಂಗೆ ಮಾಡ್ಕೊಳಕ್ಕೆ ಗೊತ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡಿ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಲ್ಲ. ತಪ್ಪ ಹುಡುಗಿನಿ ಗೈಸ್. ಹಿಂಗೆ ಓಡಾಡಿದ್ರೆ ಮತ್ತೆ ಸೇಮ್ ಇರೋ ಕೆಜಿಗೆ ಬಂದ್ಬಿಡ್ತೀನಿ. 54 ಇದ್ದೆ, ಇವಾಗ 63 ಆಗಿದೆ. 11 ಕೆಜಿ ಜಾಸ್ತಿ ಆಗಿದ್ದೀನಿ. ಮತ್ತೆ ಏನಾದರೂ ಇದೇ ಥರ ಓಡಾಡ್ತಿದ್ರೆ 54 ವಾಪಸ್ ಬಂದ್ಬಿಡ್ತೀನಿ. ಜಾಸ್ತಿ ಮಾತಾಡ್ತಿದ್ದೀನ ಇಲ್ಲ ಅಲ್ವಾ? ಕಡಿಮೆನೇ ಅನ್ಸುತ್ತಲ್ವಾ? ₹2 ಸಿಕ್ತು, ಯಾರ್ದಂತ ಗೊತ್ತಿಲ್ಲ. ₹2 ಏನಾದ್ರು ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸತ್ಯವಾಗ್ಲೂ ಸಿಕ್ಕಿದ್ದು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ₹2 ಸಿಕ್ಕಿದ್ದು ನನಗೆ. ಇದು ಸಿಕ್ಕಿದ್ದು ನನಗೆ ಇವಾಗ ಜಸ್ಟ್. ಯಾವ್ದಾದ್ರು ಚಾಲೆಂಜ್ ಮಾಡ್ತೀನಿ ₹2. ₹2 ಮೆಜೆಸ್ಟಿಕ್ ಚಾಲೆಂಜ್, ಮಾರ್ಕೆಟ್ ಚಾಲೆಂಜ್ ಎಲ್ಲ ಮಾಡ್ತೀನಿ. ಮಾಡೋಣ. ₹2 ಅಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ಬೋದಾ ಅಂತ ಅದು ಒಂದು ಚಾಲೆಂಜ್ ಮಾಡೋಣ. ಓಕೆನಾ? ನಂದಿನಿ ಲೇಔಟ್ ಬಸ್ ನನಗೋಸ್ಕರ ಕಾಯ್ತಿತ್ತು ಅಂತ ಅಡಿಗೆ ಪಪ್ಪ ಬೇಗ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ. ಆಲ್ರೆಡಿ ಇತ್ತು, 2 ಬಸ್ ಇತ್ತು. ನೀನು ಒಂದು ಬಸ್, ಈ ಬಸ್ ಬೇಡವಾ, ಈ ಬಸ್ ಹತ್ಕೋ ಅಂತ ಆಪ್ಷನ್ ಸಿಕ್ಕಿತ್ತು. ಮೊದಲಾಗಿರೋ ಇರೋದೇ ಇಲ್ಲ ಆ್ಯಕ್ಚುಲಿ. ನಂದಿನಿ ಲೇಔಟ್ ಬಸ್ ಇರೋದೇ ಇಲ್ಲ. ರೇರು ಇಂಥ ಚಾರ್ಜಸ್ ಸಿಗೋದು. 2 ಬಸ್ ಆಪ್ಷನ್ಸ್ ಬೇರೆ ಇವತ್ತು. ಜಸ್ಟ್ ಇವಾಗ ನಮ್ಮೂರಿಗೆ ಬರೋದಕ್ಕೆ ಹೋಗೋಣ ಅಂದ್ಬಿಟ್ಟು ಜಸ್ಟ್ ಇಳಿದೆ ಮನೆ ಹೋಗೋಣ ಅಂತ. ನನಗೆ ಸಿಕ್ಕಾಪಟ್ಟೆ ದಾಹ ಫೀಲಿಂಗ್ ಆಗ್ತಿದೆ. ಅಯ್ಯೋ, ವಾಟರ್ ಬಾಟಲ್ ಇತ್ತು ಬ್ಯಾಗಲ್ಲಿ. ನಾನು ಆ್ಯಕ್ಚುಲಿ ನೋಡೇ ಇಲ್ಲ. ವಾಟರ್ ಬಾಟಲ್ ಬ್ಯಾಗಲ್ಲಿ ಇತ್ತು, ನಾನು ನೋಡೇ ಇಲ್ಲ. ಬನ್ನಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗೋಣ. ಥಮ್ಸಪ್ ಇದೆಯಾ? ಥಮ್ಸಪ್ ಇದೆಯಾ ಅಂತ? ಅದಲ್ಲ ಅಣ್ಣ, ಅದಲ್ಲ, ಅದು ಬೇಡ. ಗ್ಲಾಸಲ್ಲಿ ಇರೋದು, ಗ್ಲಾಸಲ್ಲಿ ಇರೋದಿದೆ. ಬನ್ನಿ ಥಮ್ಸಪ್ ಕುಡಿಯೋಣ. ಸಿಕ್ಕಾಪಟ್ಟೆ ದಾಹ ಆಗ್ತಿದೆ ಬೆಳಗ್ಗೆಯಿಂದ ಓಡಾಡಿ. ಇವಾಗ ಜಸ್ಟ್ ಕೂಲ್ ಡ್ರಿಂಕ್ಸ್ ಹೇಳಿದೆ. ಆ ಅಣ್ಣನ ವಿಚಾರಿಸಿದ್ರು ಬ್ಲಾಗ್ ಮಾಡ್ತೀಯ ಅಂತ. ನಾನು ಮಾಡ್ತೀನಿ ಅಂತ. ನಾನು ಮಾಡ್ತೀನಿ ಅಂದೆ. ಅವರು ಸಬ್ಸ್ಕ್ರೈಬ್ ಮಾಡ್ತಾರಂತೆ. ಖುಷಿ ಆಯಿತು, ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆದರು. ಆ ಅಣ್ಣ ನೋಡ್ತಾರೆ. ಆ್ಯಕ್ಚುಲಿ ನಾನು ಆ ಬೇಕರಿಗೆ ದಿನಾಗ್ಲೂ ಹೋಗ್ತಾ ಇದ್ದೆ. ನಾನು ಯಾವಾಗ ಡಿಪ್ಲೊಮಾ ಓದ್ತಾ ಇದ್ದೆ ಮತ್ತು ಇಂಜಿನಿಯರಿಂಗ್ ಮಾಡ್ತಿದ್ದಲ್ಲ, ಆ ಟೈಮಲ್ಲಿ ದಿನಾಗ್ಲೂ ಹೋಗ್ತಾ ಇದ್ದೆ. ಅವರೇ ಹೇಳೋರು, ಇಷ್ಟು ಖರ್ಚು ಮಾಡ್ತೀಯ, ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರು. ನಾನು ನಮ್ಮ ಅಪ್ಪನ ಹತ್ರ ಇತ್ತಲ್ಲ, ನಮ್ಮ ಅಪ್ಪನ ಹತ್ರ ಇಸ್ಕೊಂಡು ಬರ್ತಾ ಇದ್ದೆ ಕಾಸುಗಳು. ಮಾಡಿದ್ದೆ ಮಧ್ಯಾಹ್ನ ಬಿಟ್ಟು ಕೊಟ್ಟರು. ಮಮ್ಮಿ ಈಗ ಹುಳಿ ಕಡ್ಬೆ ಹಾಕಿ ಬಸ್ಸಾರು ಮಾಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಮ್ಮಿ. ಹೌದಾ? ಈ ವಿಡಿಯೋ ಮಾಡೋದಲ್ಲ ತುಂಬಾ ಖುಷಿ ಆಯ್ತು. ಎಲ್ಲರೂ ನಾನೇ ನೋಡ್ತಾ ಇದ್ರು ಜನಗಳು. ನೋಡ್ದವ್ರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ಬೇಕು ಅನ್ಬೇಕಾಗಿತ್ತು. ಬಟ್ ನಾನು ಅದ್ರಲ್ಲ ಕೇಳಲಿಲ್ಲ. ಹಂಗ ನೋಡಿದ್ರ ಬದಲು ನಿಮ್ ಫೋನ್ ಓಪನ್ ಮಾಡಿ, ನಿಮ್ಮ ಅಪ್ಪು ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದಿದ್ರೆ ನಾವ್ ಹೇಳ್ ಮಾಡಿಸಿದ್ರೇನೆ ಅದು ಸಬ್ಸ್ಕ್ರೈಬರ್ ಆಗೋದು. ಅವ್ರೇ ಕೆಲವೊಂದು ಆಗುತ್ತೆ, ವಿಡಿಯೋಗಳು ಅಪ್ಲೋಡ್ ಮಾಡ್ತೀವಲ್ಲ ಅದ್ರಲ್ಲಿ ಆಗುತ್ತೆ. ಈಗ ನಮ್ಗೆ ಯಾರಾದ್ರು ಇದ್ ಮಾಡಿದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ನಮ್ ಫ್ಯಾಮಿಲಿ ರಿಲೇಷನ್ಗಳನ್ನ ಹೇಳ್ಬೇಕು ನಾವು. ಅವ್ರಿಗೆ ಏನು ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡೋಣ. ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಸಪೋರ್ಟ್ ಮಾಡಲ್ವಾ ನೀವು? ಅಲ್ವಾ ತಾನೇ ಮಮ್ಮಿ? ಮಾಡ್ತಾರೆ. ಹಾ, ಏನಪ್ಪ ಹೊಟ್ಟೆ ತುಂಬ ಅಪ್ಪು ಅದನ್ನ ನಡೆಯಕ್ ಆಗ್ತಿಲ್ಲ. ನನ್ ಕಾಲೆಲ್ಲ ಯಾವ ಬುಕ್ಕು 30, 40 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಇದು ಬುಕ್ ಏನಾದ್ರು ಮಾಡೋದು ಗೊತ್ತಾ? ಡೆಲಿವರಿ ಚಾರ್ಜ್, ಡೆಲಿವರಿ ಫೀಸ್ ಅಂದ್ಬಿಟ್ಟು ಅದ್ರ ಬದಲು ನಿನ್ನ ಅನಿಸಿಕೆ? ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಮಾತ್ರ ಇವತ್ತು. ನನ್ನ ಮಗ ಯಾವತ್ತು ಹೊರಗಡೆ ಹೋಗಿರ್ಲಿಲ್ಲ, ಕಾಲೇಜ್ ಬಿಟ್ಟು. ಇವತ್ತಾನೆ ಹೊರಗಡೆ ಹೋಗಿದ್ದೀಯ ಒಬ್ಬನೇ. ನಾನು ಏನಾರು ಮಾಡ್ತೀನಿ ಅಂತ ಅನ್ಬಿಟ್ಟು ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ. ಥ್ಯಾಂಕ್ ಯು. ಹೇಳ್ಬೇಕಾಗಿರೋದು ಹಿಂಗ್ ಹೇಳ್ಬೇಕು. ನಮ್ಮ ಅವ್ವ ಹೇಳ್ತಾರ ಅವ್ವ ಒಂದೊಂದ್ಸರಿ ಬೈತದೆ. ಥ್ಯಾಂಕ್ ಯು ಮಮ್ಮಿ. ಇನ್ಮೇಲಿಂದ ಹಿಂಗೆ ಒಂದು ವಾರಕ್ಕೊಂದ್ಸರಿ ಹೋಗ್ಬಿಟ್ಟು ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರ್ತೀನಿ. ಯಾಕಂದ್ರೆ ಇವನು ಹೋಯ್ತಿರ್ನಿಲ್ವಲ್ಲ, ನಾ ಕೋಡೆ ಮಧ್ಯನೇ ಇರ್ತಿದ್ನಲ್ಲ. ಏನ್ಲ
ಹಾಲು ಕುಡಿಯೋದು ತೋರಿಸ್ಬೋದಂತೆ ಎಡಿಟ್ ಮಾಡ್ಬಿಡ್ತೀನಿ. ಓಕೆ ಬಾಯ್. ಇಲ್ಲ ಬಾಯ್ ಇಲ್ಲ, ನಮ್ಮಮ್ಮ ಇವತ್ತು ಬ್ಲಾಗ್ನ ಎಡ್ ಮಾಡ್ತಾರೆ. ಮಮ್ಮಿ ಹೆಣ್ಣು ಮಾಡು ಮಮ್ಮಿ. ಏನಂತ ಹೇಳ್ಬೇಕು? ಹೇಳು ನೀನು, ನಿಂಗೆ ಅನ್ಸಿದ್ದು ಹೇಳು. ನಿಮ್ಗೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಸದಾ ನನ್ನ ಮಗನ ಮೇಲೆ ಇರ್ಲಿ. ಸಪೋರ್ಟ್ ಮಾಡಿ, ಮುಂದೆ ನನ್ನ ಮಗನ್ ಬೆಳೆಸಿ. ನನ್ನ ಮಗ ಕಷ್ಟಪಡ್ತಾ ಇದ್ದಾನೆ, ಅವನಿಗೋಸ್ಕರನಾದ್ರೂ ನನಗೋಸ್ಕರನಾದ್ರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಜನಗಳೆಲ್ಲ ಅಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಮಮ್ಮಿ. ಮಾಡೇ ಮಾಡ್ತಾರೆ, ನೀನು ಕೇಳಿದಲ್ಲ ಖಂಡಿತ ಮಾಡೇ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್? ಮಾಡ್ತೀರಲ್ವಾ? ಮಾಡೇ ಮಾಡಿ. ಬಾಯ್.